ಗಾಡ್, ಏನಾತ್ಲೇ ನಿಂಗೆ ಒಮ್ಮೆ ನಮ್ಮಕ್ಲೇ? ಏನಾತ ದೀಪ ಹಂಗೆ ಚಿರಾತಿ? ನಾನು ನಿಮಗೆ ಚೀರಂ ಕಾಣ್ದೇನೆ? ಅಯ್ಯೋ ನಂಗೆ ಇದೆಲ್ಲ ನೋಡಿ ಇಷ್ಟ ಆಗಿದ್ದಕ್ಕೆ ನಾನು ಅಂದಿದ್ದೆ ಓ ಮೈ ಗಾಡ್ ಸೋ ಬ್ಯೂಟಿಫುಲ್ ಅನ್ನೋಷ್ಟಕ್ಕೆ ಎಲ್ಲ ತೆಗೆದ್ಬಿಟ್ರಪ್ಪ. ನನಗಂದ್ರೆ ಈ ಹೋಟೆಲ್ ಭಾಳ ಇಷ್ಟ ಆಯ್ತು. ಎಷ್ಟು ದೊಡ್ಡದೈತಿ ಇದು, ಏನು ಮಸ್ತ್ ಕಾಣೈತಿ ಕತ್ಲೊಳಗೆ. 6 ಗಂಟೆಗೆ ಇಷ್ಟು ಕತ್ಲಾಗೈತಿ, ಅದಕ್ಕೆ ಇಷ್ಟು ಚಂದ ಕಾಣೈತಿ ನೋಡಿದ್ದು. ಐ ಆಮ್ ಸೋ ಇಂಪ್ರೆಸ್ಡ್ ಆಫ್ ದಿಸ್ ಹೋಟೆಲ್. ಐ ಲವ್ ದಿಸ್ ಹೋಟೆಲ್. ಏನು ಚಂದ ಐತಿ ಇದು, ಮಸ್ತ್ ಕಾಣೈತಪ್ಪ. ನಮ್ಮ ಹುಡುಗಿಗೆ ಇಷ್ಟ ಆದ್ರೆ ಸಾಕಪ್ಪ. ನಮ್ಮ ಹುಡುಗಿಗೆ ಇಷ್ಟ ಆಗಲಿ ಅಂತಲ್ಲ ಕರ್ಕೊಂಡ್ ಬಂದಿದ್ದು. ಮತ್ತೆ ನಮ್ಮ ಹುಡುಗಿಗೆ ಇಷ್ಟಪಟ್ಟಾತ ಅಂದ್ರೆ ಸಾಕು ಬಿಡು, ಮತ್ತಿನ್ನೇನು ಬೇಕು. ಹೂಲೇ ಸೂರು, ಐ ಆಮ್ ಸೋ ಹ್ಯಾಪಿ ಟುಡೇ. ಐ ಆಮ್ ವೆರಿ ವೆರಿ ಹ್ಯಾಪಿ. ಯು ಹ್ಯಾಪಿ, ಐ ಆಮ್ ಹ್ಯಾಪಿ, ಎವ್ರಿ ಒನ್ ಈಸ್ ಹ್ಯಾಪಿ. ಇನ್ನು ಉಳಿಕಿದವ್ರಿಗೆ ಎಲ್ಲರಿಗೂ ಇಷ್ಟ ಆಗ್ತೀನಿ ಹೋಟೆಲ್ ಇದು. ಎಲ್ಲರಿಗೂ ಇಷ್ಟ ಆಗ್ಬೇಕಂತೇಳಿ 2 ದಿನ ಮುಂಚೆನ ಮನ್ಯಾಗ ಕುಂತ್ಕೊಂಡು ಸರ್ಚ್ ಮಾಡಿ ಹುಡುಕಿ ಇದನ್ನ ಬುಕ್ ಮಾಡೇನಿ ನಾನು. ಹ್ಞೂ ರಾಮ್, ನಮಗೂ ಎಲ್ಲರಿಗೂ ಇಷ್ಟ ಆಗಿತ್ತು. ಇಷ್ಟು ಬ್ಯೂಟಿಫುಲ್ ನೇಚರ್ಗೆ ಇಷ್ಟು ಬ್ಯೂಟಿಫುಲ್ ಹೋಟೆಲ್. ವಾ, ನೋಡಕ್ಕೆ 2 ಕಣ್ಣು ಸಾಲಾತಿಲ್ಲ. ಇನ್ನು ನಾಳೆ ಬೆಳಗ್ಗೆ ಎದ್ದು ನೋಡಿದ್ಮ್ಯಾಗ ಇನ್ನೂ ಏನೈತೆ ಗೊತ್ತಿಲ್ಲ. ಇಷ್ಟಕ್ಕೆ ಹಿಂಗಂದ್ರೆ ಹೆಂಗಮ್ಮ? ಪಿಕ್ಚರ್ ಅಭಿ ಬಾಕಿ ಹೇ. ತ್ರಿವೇಣಿ, ಯು ಲೈಕ್ ಇಟ್? ಹ್ಞೂ, ನಂಗೆ ತುಂಬ ಇಷ್ಟ ಆಯ್ತು. ಬಂದಿದ್ದು ಫಸ್ಟ್ ಟೈಮ್ ಆದರೂ ನಂಗೆ ಇವೆಲ್ಲ ಇಷ್ಟ ಆಗತ್ತವ. ಫಸ್ಟ್ ಟೈಮ್ ಐ ಫೀಲ್ ಆಗತ್ತಿದ್ದು. ಏನು ಚಂದ ಏನು ಚಂದಾವೋ, ನೋಡಾಕ 2 ಕಣ್ಣು ಸಾಲಾತಿಲ್ಲವೋ. ಏನು ಚಂದ ಏನು ಚಂದ ನಿನ್ನ ಹಾಡು, ನಿನ್ನ ಹಾಡು ಕೇಳಿ ನಮ್ಮ ಕಿವಿಗಳು ಪಾವನವಾದವು. ಓ ಹೌದಾ, ನಿಮ್ಮ ಈ ಅಮೂಲ್ಯವಾದ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ತುಂಬಾ ಖುಷಿಯನ್ನು ಉಂಟು ಮಾಡಿದೆ. ನನಗೆ ಖುಷಿ ಪಡಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಿಮ್ಮನ್ನು ಖುಷಿಯಲ್ಲಿಟ್ಟುಕೊಳ್ಳುವುದೇ ನಮ್ಮ ಕಾರ್ಯವಾಗಿದೆ ಯುವರಾಣಿಯವರೇ. ನಿಮ್ಮ ಖುಷಿನೇ ನಮ್ಮ ಎಲ್ಲರ ಖುಷಿ ಕೂಡ. ಅದನ್ನು ಎಲ್ಲರೂ ಪಾಲನೆ ಮಾಡಿದ್ರೆ ಚಂದ ಅಲ್ಲವೇ? ಯಾವ ತಾಯಿ, ಎಲ್ಲರೂ ಪಾಲನೆ ಮಾಡ್ತಾರಂತೆ. ಸಾಕು ಬಿಡು, ಕೇಳಕ್ಕಾಗತ್ತಿಲ್ಲ ನಿಮ್ದು. ಯಾಕೆ, ಏನಾಯ್ತು ನಿಮಗೆ? ನಾನು ಮಾತಾಡುವುದರಿಂದ ನಿಮಗೆ ಏನು ತೊಂದರೆ ಉಂಟಾಗಿದೆಯೇ? ಉಂಟಾದಲ್ಲಿ ನೀವು ನನಗೆ ತಿಳಿಸಬಹುದು. ನಾನು ಮಾತಾಡುವುದನ್ನು ನಿಲ್ಲಿಸುತ್ತೇನೆ. ನೀವು ನಿಮ್ಮ ಮಾತುಗಳನ್ನು ನಿಲ್ಲಿಸಬೇಡಿ ಯುವರಾಣಿಯವರೇ. ನಿಮ್ಮ ಮಾತುಗಳು ನಮಗೆ ತುಂಬಾ ಆನಂದವಾಗಿಸುತ್ತಿದೆ. ನೀವು ಮಾತನ್ನು ನಿಲ್ಲಿಸಿದರೆ ನಮಗೆ ಮತ್ತೆ ಸುಮ್ಮನೆ ಇರ್ಲಿಕ್ಕಾಗಲ್ಲ, ನಮಗೆ ಬೇಜಾರಾಗುತ್ತೆ. ನೀವು ಮಾತುಗಳನ್ನು ನಿಲ್ಲಿಸಬೇಡಿ ಯುವರಾಣಿಯವರೇ, ನಿಲ್ಲಿಸಬೇಡಿ. ಯಪ್ಪ, ಏನಿದೆ? ಇರ್ಲಿ ಬಿಡೆ, ಚಲೋ ಆಯ್ತು ಅವ್ರು ಮಾತಾಡೋದು ಕೇಳಕ್ಕೆ. ನಿನಗೆ ಇಂಥವೆಲ್ಲ ಚಲೋ ಅನ್ಸಬೇಡಿ ನಿನಗೆ. ಹ್ಞೂ, ಮತ್ತೆ ನೋಡೋ ಎಷ್ಟೊಂದು ಮಾತಾಡ್ತಾರೆ, ಮತ್ತೆ ಇಷ್ಟ ಆಗ್ಲಾರ ಆಯ್ತಾ? ತ್ರಿವೇಣಿ, ನನ್ನಿಂದ ನಿಮಗೆ ಸಮಸ್ಯೆ ಉಂಟಾಗುತ್ತಿದೆಯೇ? ನಾನು ಮಾತಾಡೋದ್ರಿಂದ ನಿಮಗೆ ಏನಾದರೂ ತೊಂದರೆಯೇ? ಅವರಿಗೆ ಯಾವ ತೊಂದರೆ ಇಲ್ಲ ಯುವರಾಣಿಯವರೇ. ನೀವು ಅದನ್ನೆಲ್ಲ ಯೋಚಿಸಬೇಡಿ. ನಿಮ್ಮ ಮಾತುಗಳನ್ನು ನೀವು ನಿಲ್ಲಿಸಬೇಡಿ ಯುವರಾಣಿಯವರೇ. ನಿಮ್ಮ ಈ ಮಾತುಗಳನ್ನು ಕೇಳುತ್ತಿದ್ದರೆ ನಮಗೆ ಏನೋ ಒಂದು ನೆನಪಾಗುತ್ತೆ. ಹೌದಾ, ಏನದು? ನಮ್ಮ ಪೂರ್ವಜರು ಮಾತನಾಡುತ್ತಿದ್ದ ಭಾಷೆ ನಮಗೆ ಈಗ ಕಂಡು ಬರುತ್ತಿದೆ. ಅದಕ್ಕೆ ಮತ್ತೆ ನೀವು ಹೇಳಿ 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 ಮತ್ತೆ ಏಕೆ ಹಳೆ ಕಾಲದ ಹುಡುಗಿ ಹಳೆ ಕಾಲದ ಮುದುಕಿ ಅನ್ನೋದಿದ್ರೆ ಮತ್ತೆ? ಇಲ್ಲ ತಗೋ, ನಾವೇ ಅನ್ನಂಗಿಲ್ಲ. ಅದನ್ನ ಅಂತೀನಲ್ಲ, ಹಳೆ ಕಾಲದ ಮುದುಕಿ ಹೀಗಿದೆಯಾ? ನಾನು ಮುದುಕಿ ಆದರೆ ನೀವು ಕೂಡ ಮುದುಕಿ ಅಲ್ಲವೇ ತ್ರಿವೇಣಿಯವರೇ? ಏಕೆಂದರೆ ನನಗಿಂತ ನೀವು ಎಷ್ಟೋ ವರ್ಷ ದೊಡ್ಡವರು. ಅಂದ ಮೇಲೆ ನೀವು ನನ್ನಕ್ಕಿಂತ ಕೂಡ ಈ ವಯಸ್ಸಾದವರು. ಲೇ ನಾಯಿ, ನನಗೆ ವಯಸ್ಸಾಗಂತೀಯಾ? ನೀವು ತಾನೇ ಶುರು ಹಚ್ಕೊಂಡಿದ್ದು. ಸ್ನೇಹಿ ಹೊಡಿತೀನಾ ಮತ್ತೆ ನೋಡಿಗ. ಓಕೆ ಓಕೆ ಓಕೆ. ಮಚ್ಚ ತ್ರಿವೇಣಿ ಸ್ನೇಹ ಕರ್ಕೊಂಡು ಬಂದು ಚಲೋ ಮಾಡಿದ್ಲು ನೋಡ್ಲಿ. ಹಾಕಿ ಬಂದಿದ್ದಕ್ಕೆ ಎಷ್ಟಾರ ಟೈಮ್ ಪಾಸ್ ಆಗೈತೆ ನಮ್ಗೆ. ಬೇಜಾರಾಗತ್ತಿಲ್ಲ ನೋಡ. ಅಲ್ಲಿ ಕಾರೊಳಗೂ ಅಷ್ಟು ಟೈಮ್ ಪಾಸ್ ಆತ. ನಿದ್ರೆ ಬರಲಿಲ್ಲ ನಮ್ಮ ಕಾರೊಳಗೆ ಒಟ್ಟೆ. ಹ್ಞೂಲೇ, ನೋಡಿದ್ದಿಲ್ಲ ನಾವು ಅಲ್ಲಿ ಹೋದಾಗ ಎಷ್ಟು ಮಾತಾಡ್ತಿದ್ಲು. ಎಲ್ಲರ್ಕಿಂತ ಈಕಿನ ಬಾಯಿ. ಅದಕ್ಕೆ ಬಂದಿದ್ದು ಚಲೋ ಆತು ಅಂತಂದೆ ನಾನು. ಹ್ಞೂಲೇ, ಆಕಿ ಇದ್ರೆ ಬೋರಿಂಗ್ ಅನ್ನೋ ಶಬ್ದಕ್ಕೆ ಪಾರ್ತಾನೆ ಇಲ್ಲ ಇಲ್ಲಿ. ಬೋರ್ ಆಗಂಗಿಲ್ಲ ಆಕಿ ಇದ್ರೆ. ಇನ್ನು ಸಣ್ಣದೈತಲ್ಲ ಹುಡುಗಿ, ಆಕಿನ ಮಾತೆಲ್ಲ ನಮ್ಗೆ ಚಂದ ಅನಿಸ್ತು. ಚಿಟಪಟ ಮಾತಾಡ್ತಾ ಅಲ್ಲ ಅದಕ್ಕೆ. ಹ್ಞೂಲೇ, ಅದಕ್ಕೆ ಪಾಪ ಎಲ್ಲರಿಗೂ ನೋಡಿದ್ರೆ ನಮ್ಮ ತಮ್ಮವು ಕರ್ಕೊಂಬರ್ಬೇಕಾಗಿತ್ತು ನಾನು. ಅವನು ಬರ್ತೀನಿ ಅಂತಂದ. ನಾನು ಬಿಟ್ಟು ಬಂದೆ ಅವಂಗ. ಕರ್ಕೊಂಬರ್ಬೇಕಾಗಿತ್ತಿಲ್ಲ, ನನಗೂ ಒಬ್ಬನ ಗೆಳೆಯ ಸಿಕ್ತಿದ್ದ. ಇಲ್ಲಿ ನಾವು ಇಬ್ರು ಆಟಾಡ್ತಿದ್ವಿ. ಕರ್ಕೊಂಬರ್ಬೇಕಾಗಿತ್ತು ನೋಡು. ಪಾಪ ಅದಷ್ಟೆಲ್ಲ ಬೇಡ್ಕೊಂತ ನಾನೇ ಬಿಟ್ಟು ಬಂದೆ. ಅಲ್ಲೆಲ್ಲ ಮತ್ತೆ ಕರ್ಕೊಂಬರ್ಬೇಕೇ, ನಂಗೊಂದು ಮಾತು ಹೇಳಿಲ್ಲ. ಮತ್ತೆ ಅವ್ನು ಬರ್ತಾನೆ ಅಂತಂದಿದ್ದೆ. ಅಲ್ಲಿ ಕರ್ಕೊಂಡ್ರೆ ಬರ್ತಿದ್ವಿ. ಪಾಪ ಅದನ್ನು ಎಂಜಾಯ್ ಮಾಡ್ತಿತ್ತು ಸ್ವಲ್ಪ. ಅವನಾರ ಎಲ್ಲಿ ಹೋಗ್ತಾನೆ ಪಾಪ. ಇದುವರೆಗೂ ಅವನು ಎಲ್ಲಿ ಹೋಗಿಲ್ಲ ಅಡ್ಡಾಡಕ್ಕೆ. ನಮ್ಮ ಜೊತೆಯಾರ ಬರ್ತಿದ್ನಾ, ಇದು ಸ್ನೇಹಾಗ ಒಬ್ಬ ಜೊತೆ ಆಗ್ತಿದ್ರ. ಅವರಿಬ್ರು ಆಟ ಆಡ್ತಿದ್ರು. ಈಗ ಬೇಜಾರಾಯ್ತು ನೋಡಿ, ಪಾಪ ನನ್ನ ತಮ್ಮಗೆ ಬಿಟ್ಟು ಬಂದೆ ನಾನು ಅಂತೇಳಿ. ಅಲ್ಲೇನೋ ಬಿಟ್ಟು ಬಂದೆ. ಈಗ ಇಲ್ಲಿ ಬೇಜಾರಾಗೈತಿ. ಹಂಗಾದ್ರೆ ಮತ್ತೆ ಆಗಿನ ಕ್ಷಣಕ್ಕೆ ಬೇಡ ಅನಿಸ್ಬಿಡ್ತೈತಿ. ಮತ್ತೆ ಬಂದು ಇಲ್ಲಿ ಯೋಚನೆ ಮಾಡಿದಾಗ ಅಯ್ಯೋ ನಾ ಎಂತ ತಪ್ಪು ಮಾಡಿಬಿಟ್ಟೆ, ನಾ ಕರ್ಕೊಂಬರ್ಬೇಕಾಗಿತ್ತಲ್ಲ ಅನ್ನೋ ಕಾಡ್ತೈತಿ. ಬಟ್ ಕರ್ಕೊಂಬರ್ಬೇಕಾಗಿತ್ತು ಬಿಡ್ಲೆ. ನನಗರ ಒಂದು ಮಾತು ಹೇಳಿದ್ರೆ ನಾನು ಕರ್ಕೊಂಬ ಅಂತಿದ್ದೆ. ನಿಂಗೆ ಹೇಳಬೇಕಾಗಿತ್ತು ನೋಡಿ. ನಾನು ನಿಂಗೆ ಒಂದು ಮಾತು ನಿಂಗೆ ಹೇಳಿದ್ದೆ ಅಂದ್ರೆ ನೀವು ಅದನ್ನ ಕರ್ಕೊಂಡು ಬಂದ್ಬಿಡ್ತಿದ್ದೆ ಅವಂಗೆ. ನಮಗೂ ಒಂದು ಮಾತು ಹೇಳಿಲ್ಲ ನೀನು. ನಮ್ಗರ ಒಂದು ಮಾತು ತಿಳಿಸ್ಬೇಕಾಗಿತ್ತು. ನಾವರು ಹೇಳ್ತಿದ್ವಿ ಕರ್ಕೊಂಬ ಅಂತೇಳಿ. ಪಾಪ ಹುಡುಗನು ಎಂಜಾಯ್ ಮಾಡ್ತಿದ್ನಾ. ದೀಪಾ, ನೀ ಕರ್ಕೊಂಬರ್ಬೇಕಾಗಿತ್ತು ಬಿಡುವ. ಹೌದು ದೀಪಾ, ತಪ್ಪಾತು ನಂದು. ಪಾಪ ನನ್ನ ತಮ್ಮ ಅದೆಷ್ಟು ಬೈಕೊಂಡನೋ ಏನೋ. ನನಗೆ ಅವನೇನು ಬೈಕೊಂಡಂಗಿಲ್ಲ ತಗೋ, ಚಲೋ ಐತದ. ಕಾಡಾತಿದ್ದ ಬಿಡ ಅವ, ಕಾಡಾತಿದ್ದ. ನಾನೇ ಬೇಡ ಅಂತಂದೆ. ಮತ್ತೆ ಪಪ್ಪ ಏನಂದ್ರು, ಸ್ಕೂಲ್ ಟ್ರಿಪ್ ಕರ್ಕೊಂಡು ಹೋಗ್ತಂದ್ರೆ ಕಳಿಸ್ತೀನಿ ತಗೋ ಅಂತಂದಿದ್ದಕ್ಕೆ ಅವನು ಸುಮ್ಮನೆ ಆಗ್ಬಿಟ್ಟ. ಮತ್ತೆ ನಾನು ಸುಮ್ಮನೆ ಆಗ್ಬಿಟ್ಟೆ. ಬರ್ರಿ ರೂಮಿಗೆ ಹೋಗೋಣ. ರೂಮಿನ ಸ್ವಲ್ಪ ನೋಡೋಣ ಅಂತ. ರೂಮ್ನು ಭಾಳ ಚಂದ ಅದಾವ. ರೂಮ್ ನೋಡೋಣ ಬರ್ರಿ. ಅಷ್ಟೆಲ್ಲ ಹುಡುಕಿ ಬುಕ್ ಮಾಡಿದ್ವಿ ಹೋಟೆಲ್ ಮೊದಲೇ ಇದು. ನಡ್ರಿ ರೂಮ್ ನೋಡೋಣ ಅಂತ. ಈಗ ಲಗೇಜ್ ಎಲ್ಲ ಇಲ್ಲ ನಾವು. ಲಗೇಜ್ ಎಲ್ಲ ಅವ್ರು ತೊಗೊಂಡು ಹೋಗಿಟ್ರು ತಗೋ ಹೋಟೆಲ್ ಒಳಗೆ. ಓ ಹೌದಾ, ಅದೆಲ್ಲ ಮಾಡ್ತಾರ ಅವ್ರು?
ಒಂದು ಪ್ಯಾಕೇಜ್ ಒಳಗೆ ಎಲ್ಲ ಬಂದ್ಬಿಡ್ತೈತಿ. ನಡ್ರಿ ರೂಮಿಗೆ ಹೋಗೋಣ ಅಂತ, ರೂಮ್ ಹೆಂಗೆ ತೊಗೊಳಂತ. ನಡ್ರಿ ಹೋಗೋಣ ಅಂತ ರೂಮಿಗೆ. ರಾಮ್ ಏನಿದೆ ರೂಮ್ ಇಷ್ಟೊಂದೈತಿ, ಇಷ್ಟು ಚಂದ ಐತಲ್ಲ ಇದು. ಇಲ್ಲಿಂದ ಹೋಟೆಲ್ಸ್ ಎಲ್ಲ ರೂಮ್ ಹಿಂಗೆ ಇರ್ತಾವೆ. ಇದು ಒಂದ ಅಂತಲ್ಲ, ಎಲ್ಲ ರೂಮ್ಗಳು ಹಿಂಗೆ ಇರ್ತಾವೆ ಈ ಹೋಟೆಲ್ ಒಳಗೆ. ಅಂದ್ರೆ ನಾವು ಯಾವ್ದೋ ರೂಮ್ ತಗೊಂಡ್ರು ಇಲ್ಲಿ ಎಲ್ಲ ರೂಮ್ಗಳು ಸೇಮ್ ಇರ್ತಾವೇನಾ? ಇಲ್ಲಿ ಯಾವ್ದೋ ರೂಮ್ ತಗೋ ನೀನು, ಎಲ್ಲ ರೂಮು ಸೇಮ್ ಅದಾವೆ. ಗ್ರೇಟ್ ಬಿಡು, ಎಲ್ಲಾನು ಒಂದೇ ಥರ ಕಟ್ಟಾರ ಅಂದ್ರೆ ಯಾರಿಗೂ ಏನು ಬೇಜಾರಾಗಬಾರ್ದು, ಎಲ್ಲರಿಗೂ ಒಂದೇ ಥರ ಸಿಗಲಿ ಅಂತ ಕಟ್ಟಾರ ಅವರು. ಚಲೋ ಐತೆ ಅವ್ರ ತಲೆ. ಎಲ್ಲರಿಗೂ ಮೀಲ್ಸ್ದ ಬಗ್ಗೆ ಹೇಳ್ಬಿಡ್ತೀನಿ. ಊಟದ ನಷ್ಟದ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇರ್ತೈತಿ, ಏನೇನೈತಿ ಅಲ್ಲೇ ಹೋಗಿ ನೋಡ್ಬೇಕು. ಮತ್ತು ಮಧ್ಯಾಹ್ನ ಊಟ, ರಾತ್ರಿ ಊಟ. ಮತ್ತು ನಾವು ಮಧ್ಯಾಹ್ನ ಬೇಡ, ನಾವೆಲ್ಲರೂ ಅಡ್ಡಾಡ್ಕೊಳಕ್ಕೆ ಹೋದ್ವಿ ಅಂದ್ರೆ ಅಲ್ಲೇ ಎಲ್ಲ ಅಡ್ಡಾಡಕ್ಕೆ ಹೋಗಿರ್ತೀವಿ, ಅಲ್ಲೇ ತಿಂದು ಬಂದ್ಬಿಡೋದು. ಮತ್ತು ರಾತ್ರಿ ಇಲ್ಲೇ ಊಟ ಮಾಡೋದು. ಮೇ ಬಿ ನಮಗೆ ಒಂದು 2 ದಿನ ಮಧ್ಯಾಹ್ನ ಇಲ್ಲಿ ಊಟ ಮಾಡೋಕೆ ಆಗಂಗಿಲ್ಲ, ಹೊರಗೆ ಹೋಗಿರ್ತೀವಲ್ಲ ಅಡ್ಡಾಡಕ್ಕೆ, ಅಲ್ಲೇ ಆಗ್ಬಿಡ್ತೈತಿ. ಏನಿದ್ರು ಬೆಳಗ್ಗೆ ನಾಷ್ಟ, ರಾತ್ರಿ ಊಟ ಅಷ್ಟೇ ನಮ್ದಿಲ್ಲಿ. ಓಕೆ. ಹಲೋ ಎವ್ರಿ ಒನ್. ಹಲೋ, ನೀವು ಯಾರಂತ ಗೊತ್ತಾಗಲಿಲ್ಲ. ಮೊದಲು ನಾನು ಇಂಟ್ರೊಡಕ್ಷನ್ ಹೇಳ್ಬಿಡ್ತೀನಿ. ನಾನು ಈ ಹೋಟೆಲ್ ಮ್ಯಾನೇಜರ್ ಸರ್, ಆ್ಯಂಡ್ ವೆಲ್ಕಮ್ ಟು ಮಡಿಕೇರಿ. ಓ ಮ್ಯಾನೇಜರಾ? ಥ್ಯಾಂಕ್ ಯು. ಐ ಹೋಪ್ ನಿಮಗೆ ನಮ್ದು ಹೋಟೆಲ್ ಮತ್ತು ಇಲ್ಲಿರೋ ಫೆಸಿಲಿಟಿ ಎಲ್ಲ ಇಷ್ಟ ಆಗಿತ್ತು ಅಂತ ಅನ್ಕೊಂತೀನಿ ನಾನು. ಯಾ ನಮಗಂತೂ ಭಾಳ ಇಷ್ಟ ಆಗಿತ್ತು ಬರೀ. ಹೌದಾ ಸರ್? ಥ್ಯಾಂಕ್ ಯು. ನಿಮಗೆ ಏನಾದ್ರು ತೊಂದರೆ ಇದ್ದರೆ ನಮಗೆ ಕಾಲ್ ಮಾಡ್ಬೋದು. ಅಲ್ಲಿ ಟೆಲಿಫೋನ್ ಇದೆ. ನಿಮ್ಗೆ ಏನೇ ಬೇಕಂದ್ರು ಅಥವಾ ಏನೇ ಪ್ರಾಬ್ಲಮ್ ಇತ್ತಂದ್ರು ನೀವು ಅಲ್ಲಿ ಕಾಲ್ ಮಾಡ್ಬೋದು. ನೀವು ನಾವು ಸ್ಪೆಷಲ್ ಗೆಸ್ಟ್ ಆಗಿರೋದ್ರಿಂದ ನಿಮ್ಗೆ ಏನೇ ತೊಂದರೆ ಆದರೂ ನಾವು ಇರ್ತೇವೆ ನಿಮಗೆ. ಓಕೆ ಸರ್? ಯಾ ಶ್ಯೂರ್. ಅಂಕಲ? ನಾನು ಈ ಹುಡುಗಿಗೆ ಅಂಕಲ್ ಥರ ಕಾಣ್ತಿದ್ದೀನ? ಇರಲಿ ಬಿಡಿ, ಚಿಕ್ಕವಳಲ್ವಾ, ನಡೆಯುತ್ತೆ. ಹಾಂ ಹೇಳಮ್ಮ. ಹೇಳಿ. ಯಪ್ಪ ಸ್ನೇಹ, ನಾನೇನೋ ಸುಮಾರು ಅನ್ಕೊಂಡಿದ್ದೆ, ನೀ ಭಾರಿ ಜೋರು. ನಾನು ಮುಂಚೆ ಅಂತ ಹೀಗೆ ಇದ್ದೀನಿ. ಲೇ ನಾಯಿ, ನಿಂಗೆ ಯಾಕೆ ಅವೆಲ್ಲ ಹಂಗೆ ಕೇಳ್ತಾರನ ಪಾಪ? ಹಂಗ್ಯಾಕೆ ಹಂಗ ಕೇಳಿದೆ ನಾನು. ಹಂಗೆಲ್ಲ ಕೇಳಬಾರ್ಲಿ, ಮನಸ್ಸಿಗೆ ಬೇಜಾರಾಗಿಲ್ಲ ಅವ್ರಿಗೆ ಪಾಪ. ಏನೋ ಅವ್ರ ಬೆಳವಣಿಗೆ ಹಂಗಾಗಿರ್ತೈತಿ. ಈಗ ನಾವು ಹಿಂಗೆ ಕೇಳಿದ್ರೆ ಅವ್ರಿಗೆ ಬೇಜಾರಾಗಿಲ್ಲ ನೋಡವ್ರೆ ಪಾಪ, ಸಪ್ ಮಾಡಿ ಹಾಕೊಂಡು ನಿಂತ ನೋಡ. ಹೌದಾ? ಸಾರಿ. ಹೌದಾ? ಇದೇನ್ ಲೇ ಸ್ನೇಹಿ, ಒಂದ ಮಾತಿಗೆ ಇಷ್ಟು ಖುಷಿ ಆಗ್ಬಿಟ್ಟಲ್ಲ. ನಾನಂದ್ರೆ ಹಂಗ ಒಂದು ಕ್ಷಣ ಬೇಜಾರು ಮಾಡಿಸ್ಬೋದು, ಒಂದು ಕ್ಷಣದ ನಗು ತರಿಸ್ಬೋದು. ಕಲಾವಿದೆ ಬಿಡವ ನೀನಾರ. ಹ್ಞೂ ಅಂತ ನಿಮ್ಮಷ್ಟು ಚಂದ ಹುಡುಗರನ್ನ ಎಲ್ಲ ನೋಡೇ ಇಲ್ರಿ. ಇಷ್ಟು ಹ್ಯಾಂಡ್ಸಮ್ ಆಗಿದ್ರಿ ನೀವು. ಮದ್ವೆ ಆಗಿದ್ರಿ ನಿಮ್ದು? ಇನ್ನೂ ಇಲ್ಲ ರೀ, ಮದ್ವೆ ಇನ್ನೂ ಮಾಡ್ಕೊಂಡಿಲ್ರಿ. ಇನ್ನೂ ಸಣ್ಣ ಏಜ್ ಅಲ್ಲ, ಇನ್ನೂ ಸ್ವಲ್ಪ ದಿನ ಹೋಗ್ಲಿ ಅಂತ ಸುಮ್ಮನೆ ಬಿಟ್ಟಿದ್ದೆ ನಾನು. ಸಣ್ಣ ಏಜಾ? ನೋಡಕ್ಕೆ ಒಳ್ಳೆ ಅಂಕಲ್ ಥರ ಕಾಣತ್ತಾರ, ಸಣ್ಣ ಏಜು ಅಂತ. ಎಷ್ಟಾದರೂ ಅವ್ರವ್ರ ಕಣ್ಣಿಗೆ ಅವ್ರವ್ರ ಹ್ಯಾಂಡ್ಸಮ್ ಅಲ್ಲ, ಅದಕ್ಕೆ ಅಲ್ಲ ದೊಡ್ಡವ್ರೊಂದು ಮಾತಾಡಿ ಹೇಳಿರೋದು. ನಾವು ನೋಡಕ್ಕೆ ಹೆಂಗ ಇರಲಿ, ದೇವರು ಕೈ ಕಾಲು ಗಟ್ಟಿ ಕೊಟ್ಟಾನ, ಕಣ್ಣು ಕೊಟ್ಟಾನ ಅಂತೇಳಿ ಸುಮ್ಮನೆ ಖುಷಿ ಪಡ್ಬೇಕು, ಮತ್ತು ನಮ್ಮನ್ನು ನಾವು ಪ್ರೀತಿಸ್ಬೇಕು ಅಂತೇಳಿ. ನಮ್ಮ ತನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ಹೊರಗಡೆ ನೋಡಕ್ಕೆ ನಾವು ಹೆಂಗಾರ ಇರಲಿ, ಒಳಗಡೆ ಮನಸ್ಸಿಂದ ಚೆನ್ನಾಗಿದ್ರೆ ಸಾಕು. ಹ್ಞೂ ರೀ ಅತ್ತಿಗೆ ಅಮ್ಮ. ನಿಮಗೆ ನಾನು ದೇವ್ರ ಕಡೆ ಬೇಡ್ಕೊಂತೀನಿ, ನಿಮ್ಗೆ ಒಳ್ಳೆ ಹುಡುಗಿ, ಹೀರೋಣಿ ಗಟ್ಟ ಇರೋ ಹುಡುಗಿ ಸಿಗಲಿ ಅಂತೇಳಿ. ಥ್ಯಾಂಕ್ಸ್ ಮಾ, ನೀನು ಬೇಡ್ಕೊಂಡ್ರೆ ದೇವ್ರು ತಥಾಸ್ತು ಅಂದ್ಬಿಟ್ರೆ ಸಾಕು ನನಗೆ. ಮುಂದಿನ ವರ್ಷ ನಾನು ಮದುವೆ ಮಾಡ್ಕೋಬೇಕಂತ ಮಾಡೀನಿ. ಮಾಡ್ಕೋರಿ, ಏಜ್ ಇದ್ದಾಗ ಮಾಡ್ಕೋಬೇಕು. ಸರ್ ಏನಾದ್ರು ಅಂದ್ರಾ? ಇಲ್ಲಪ್ಪ ಏನಿಲ್ಲ. ಓಕೆ ಸರ್, ನಾನು ಇನ್ನು ಬರ್ತೇನೆ. ಮತ್ತು ಬೇರೆ ರೂಮ್ಸ್ಗೆಲ್ಲ ಹೋಗಿ ಮಾತಾಡಬೇಕು, ವಿಚಾರಿಸ್ಕೊಳ್ಬೇಕು. ನಿಮ್ಗೆ ಏನಾದರೂ ಹೆಲ್ಪ್ ಬೇಕಂದರೆ ಸಂಕೋಚ ಪಡದೆ ನಮಗೆ ಕಾಲ್ ಮಾಡಿ. ನಿಮ್ಗೇನೇ ಸೌಕರ್ಯ ಬೇಕಂದರೆ ಅಥವಾ ಏನೇ ಹೆಲ್ಪ್ ಬೇಕಾದರೂ ಕೂಡ ಫೋನ್ ಮಾಡಿ ಕೇಳಿ, ನಾವು ತಂದು ಕೊಡ್ತೀವಿ ನಿಮಗೆ. ಯಾ ಶೋರ್. ಥ್ಯಾಂಕ್ಸ್ ಅಲಾಟ್ ಸರ್. ಆ್ಯಂಡ್ ಒನ್ಸ್ ಅಗೇನ್ ವೆಲ್ಕಮ್ ಟು ಮಡಿಕೇರಿ. ಓಕೆ. ಏನು ಸ್ನೇಹ, ಒಮ್ಮಕ್ಳು ಅಂತ ಕ್ವಶನ್ ಕೇಳೋದು? ಕ್ವಶನ್ ಕೇಳಿದ್ವಿ, ಬೇಜಾರು ಆತವಂಗ. ಮತ್ತು ಒಂದೇ ಸೆಕೆಂಡ್ ಒಳಗೆ ಮತ್ತೆ ಅವ್ನು ಖುಷಿ ಪಡಿಸ್ಬಿಟ್ಟಿಲ್ಲ. ಹೌದಾ? ನಮ್ಮ ಅಕ್ಕ ಹೇಳಿದ್ಲು ಹಂಗೆಲ್ಲ ಕ್ವಶನ್ ಮಾಡಬಾರ್ದು, ಅವ್ರ ಮನಸ್ಸಿಗೆ ಬೇಜಾರಾಗ್ತೈತಿ ಅಂತ. ಮತ್ತು ಅವ್ರು ಬೇಜಾರಾಗಿದ್ದು ನಾನು ನೋಡ್ದಲ್ಲ, ಅದಕ್ಕೆ ಮತ್ತೆ ಮಾತನ್ನ ಬದಲಾಯಿಸ್ಬಿಟ್ಟು ಮತ್ತೆ ಅವ್ರ ಖುಷಿ ಮಾಡಿಬಿಟ್ಟೆ. ಗುಡ್. ನಿಮ್ಮ ಅಕ್ಕ ಹೇಳಿದ ಮಾತು ಕೇಳ್ತೀವಿ ಒಟ್ಟು. ಮತ್ತೆ ನನ್ನ ತಪ್ಪಿಗೆ ನಮ್ಮ ಅಕ್ಕ ನನ್ನ ತಿದ್ದಿ ಬುದ್ಧಿ ಹೇಳ್ತಾಳಲ್ಲ, ಅದಕ್ಕೆ. ಗ್ರೇಟ್ ಅಂಡರ್ಸ್ಟ್ಯಾಂಡಿಂಗಾ ಇಬ್ಬರದು? ಮೈ ಸಿಸ್ಟರ್ ಇಸ್ ದ ಬೆಸ್ಟ್ ಸಿಸ್ಟರ್, ಅದಕ್ಕೆ. ಅದೆಲ್ಲ ಏನು ಲೇಟ್ರಿ ಬೇಡಿ, ನಿಮ್ಮ ತಂಗಿ ಭಾಳ ಹೊಗಳಾತಾಳೆ ಹಿಂಗೆ ಇವತ್ತು. ಹೊಗಳೇ ಹಂಗೇನಿಲ್ಲ. ಹೊಗಳಾತಿಲ್ಲಪ್ಪ, ನಮ್ಮ ಅಕ್ಕ ಚಲೋ ಅದ, ಅದಕ್ಕೆ ಹೇಳಾತೀನಿ ನಾನು. ಗೊತ್ತಾಯ್ತು, ಟ್ರಿಪ್ಪಿಗೆ ಕರ್ಕೊಂಬಂದ ಅಂತೇಳಿ ಪ್ರೀತಿ ಉಕ್ಕಿ ಬರಾಯ್ತು. ಹಂಗೇನಿಲ್ಲ, ಕರ್ಕೊಂಬರ್ಲಿಲ್ಲ ಅಂದ್ರೆ ಮಕ್ಕಳ ಮೇಲೆ ಪ್ರೀತಿ ಐತೈತೆ ನಂಗೆ. ಆದ್ರೆ ನೀನು ನೋಡು, ನಿಮ್ಮ ತಮ್ಮ ಬರ್ತೀನಿ ಅಂದ್ರೆ ಕರ್ಕೊಂಬಂದಿಲ್ಲ. ಈ ಸಲ ಆಗಲ್ಲ, ಮುಂದಿನ ಸಲ ಆದ್ರೂ ಕರ್ಕೊಂಡು ಹೋಗ್ತೀನಿ ತಗೋಲೆ. ನೋಡುವ. ಸರಿ ತಗೊಳ್ಳಿ, ಎಲ್ಲರೂ ಫ್ರೆಶ್ ಅಪ್ ಆಗೋಣ ಅಂತ. ಫ್ರೆಶ್ ಅಪ್ ಆಗಿ ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಡಿನ್ನರ್ಗೆ ಹೋಗೋಣ ಅಂತ. ನಾನು ಸ್ವಲ್ಪ ಮೊದಲು ಫ್ರೆಶ್ ಅಪ್ ಆಗ್ತೀನಪ್ಪ, ನಂಗೆ ಸುಸ್ತಾಗೈತೆ ಟ್ರಾವೆಲ್ ಮಾಡಿ. ಸರಿ ತಗೋತೀವಿ, ನಮ್ಮ ರೂಮಿಗೆ ಹೋಗೋಣ. ಒಬ್ಬೊಬ್ಬರ ಫ್ರೆಶ್ ಅಪ್ ಆಗಿ ಬರೋಣ ಅಂತ. ಸುಸ್ತಾಯಿತು ಟ್ರಾವೆಲ್ ಮಾಡಿ. ಸರಿ ತಗೋ, ನಡಿ ಹೋಗೋಣ ಅಂತ. ಸರಿ ತಗೋರ, ನಮ್ದು ಬಾಜು ರೂಮ್ ಅಲ್ಲ? ಹಾಂ, ನಿಮ್ಮದು ಬಾಜು ರೂಮನ. ಸರಿ ತಗೋರಿ, ನಾವು ಫ್ರೆಶ್ ಅಪ್ ಆಗಿ ಬರ್ತೀವಿ ಅಂತ, ನಮಗೂ ಸುಸ್ತಾಗೈತಿ. ಓಕೆ, ನೀವು ಫ್ರೆಶ್ ಅಪ್ ಆಗ್ರಿ, ನಾವು ಫ್ರೆಶ್ ಅಪ್ ಆಗ್ತೀವಿ. ಆಮೇಲೆ ಸ್ವಲ್ಪ ಸುಧಾರಿಸ್ಕೊಂಡು ಊಟಕ್ಕೆ ಹೋಗೋಣ ಅಂತ. ಹಾಂ ಸರಿ.